ಇನ್ನು ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ 3ನೇ ದಿನಕ್ಕೆ ಕಾಲಿಟ್ಟಿದೆ. ನಿರಂತರವಾಗಿ ಪಾಲಿಕೆ ಅಧಿಕಾರಿಗಳು, ಜಿಬಿ ಅಧಿಕಾರಿಗಳು ಎಲ್ಲೆಲ್ಲಿ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆಗಿದೆಯೋ ಅಲ್ಲೆಲ್ಲವೂ ಕೂಡ JCBಯನ್ನು ರಸ್ತೆಗಿಳಿಸ್ತಾ ಇದ್ದಾವೆ, JCBಯನ್ನು ದಾಳಿ ಮಾಡ್ತವೆ. ಇದೆಲ್ಲರ ಜೊತೆಗೆ ರಾಜಕೀಯ ಒಂದು ಕಡೆಗೆ ಈಗಾಗಲೇ ರಾಜಕೀಯವಾಗಿ ಕೂಡ ಆರೋಪಗಳು ಪ್ರತ್ಯಾರೋಪಗಳು ಬರ್ತಾವೆ. ಇದರ ನಡುವೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಕೂಡ ನಿನ್ನೆ ರಾತ್ರಿ ಸಿಟಿ ರೌಂಡ್ಸನ್ನು ಮಾಡಿದ್ರು. ಬೆಂಗಳೂರಿನ ಕೆಲವು ಪ್ರಮುಖ ರಸ್ತೆಗಳಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಇಂಜಿನಿಯರ್ಸ್ಗಳಿಗೆ ಎಂದಿನಂತೆ ಮತ್ತೆ ತರಾಟೆನ ತೆಗೆದುಕೊಂಡಿದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಬಡವರ ಪರವೂ ಕೂಡ ಸರ್ಕಾರ ಸ್ವಲ್ಪ ಕಣ್ಬಿಡ್ಲಿ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಫುಟ್ಪಾತ್ ತೆರವುವ ಕಾರ್ಯಾಚರಣೆ ಬರೋದ್ರಿಂದ ಸಾಗಿರುವಂಥದ್ದು. ಈ ಗಾಡಿಗಳು ಅವ್ರಿಗೆ ಒಂದು ಜಾಗ ಮಾಡಿಕೊಡಿ, ವ್ಯಾಪಾರ ಮಾಡಲಿ, ತೊಂದರೆ ಇಲ್ಲ. ಅದು ಸಪೋರ್ಟಿವ್ ಆಗಿದ್ದು ಕಟ್ಟೆನೂ ಹೊಡೆದಾಕಿದ್ದಾರೆ. ಮೇನ್ ರೋಡ್ ಬಿಟ್ಟು ಪಕ್ಕದ ರೋಡಲ್ಲೇ ಹೋಗಿ ವ್ಯಾಪಾರ ಮಾಡಿಕೊಳ್ಳಿ. ಮೇನ್ ರೋಡಲ್ಲೇ ವ್ಯಾಪಾರ ಮಾಡುವುದೇನಾದರೂ ಮೂಲಭೂತ ಹಕ್ಕು ಇದೆಯಾ? ಆಪರೇಷನ್ ಬೆಂಗಳೂರಿನಲ್ಲಿ ಫುಟ್ಪಾತ್ ಆಪರೇಷನ್ 3ನೇ ದಿನಕ್ಕೆ ಕಾಲಿಟ್ಟಿದೆ. ಕೆಲಸದಲ್ಲಿ ನೋ ಕಾಂಪ್ರಮೈಸ್ ಅಂತಾನೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿರುವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಚಳಿ ಬಿಡಿಸುತ್ತಿದ್ದಾರೆ, ತರಾಟೆ ತೆಗೆದುಕೊಳ್ಳುತ್ತಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ರಸ್ತೆ ಗುಂಡಿ, ಚರಂಡಿ, ಫುಟ್ಪಾತ್ ಒತ್ತುವರಿಯನ್ನ ಪರಿಶೀಲನೆ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರ ಬದಲಾವಣೆ ಹೆಜ್ಜೆಗೆ ಸಾಮಾಜಿಕ ಜಾಲತಾಣದಲ್ಲೂ ಬೆಂಬಲ ವ್ಯಕ್ತವಾಗ್ತಿದೆ. ಬೆಂಗಳೂರಿನಲ್ಲಿ 3ನೇ ದಿನವಾದ ಇಂದು ಕೂಡ ಫುಟ್ಪಾತ್ ಆಪರೇಷನ್ ಮುಂದುವರೆದಿದೆ. ಜಯನಗರ ಸೆಕೆಂಡ್ ಬ್ಲಾಕ್ನ ವಜ್ರಮುನಿ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಯಿತು. ಮನೆ ಮುಂದೆ ವಾಹನ ಪಾರ್ಕಿಂಗ್ ಮಾಡಲು ಹಾಕಿದ್ದ ಶೆಡ್ಗಳನ್ನ ತೆರವು ಮಾಡಲಾಯಿತು. ಕೆಲ ಕಾಲ ವಾಗ್ವಾದವೂ ನಡೆಯಿತು. ಈ ಗಾಡಿಗಳು ಅವ್ರಿಗೆ ಒಂದು ಜಾಗ ಮಾಡಿಕೊಡಿ, ಅವರು ಬಡವರು ವ್ಯಾಪಾರ ಮಾಡಲಿ, ತೊಂದರೆ ಇಲ್ಲ. ಬಟ್ ಅವರು ಒಂದು ಸೈಡ್ ರೋಡಲ್ಲಿ ನಿಲ್ಸ್ಕೋಬೇಕೆಲ್ಲ, ಮೇನ್ ರೋಡಲ್ಲಿ ನಿಲ್ಸ್ಕೊಂಡ್ರೆ ತುಂಬಾ ತೊಂದರೆ ಆಗುತ್ತೆ, ಪಬ್ಲಿಕ್ಗೆ ತುಂಬಾ ತೊಂದರೆ ಆಗುತ್ತೆ. ಆಮೇಲೆ ಫುಟ್ಪಾತ್ ತುಂಬಾ ಅಕ್ವೇರ್ ಆಗಿತ್ತು. ಇದಿಷ್ಟೇ ಅಲ್ಲ, ಜಯನಗರದಲ್ಲಿ ಫುಟ್ಪಾತ್ ಮೇಲೆ ನಿರ್ಮಿಸಿದ ಬೃಹತ್ ಕಟ್ಟೆಯೊಂದನ್ನ ತೆರವು ಮಾಡಲಾಗಿದೆ. ಇದಕ್ಕೆ ಸ್ಥಳೀಯರು ವಿರೋಧ ಮಾಡಿದ್ರು. ಅದು ಸಪೋರ್ಟಿವ್ ಆಗಿದ್ದು ಕಟ್ಟೆನೂ ಹೊಡೆದಾಕಿದ್ದಾರೆ. ಆತರ ಏನಾಗಿದ್ರೆ ಪಬ್ಲಿಕ್ಗೆ ಸಪೋರ್ಟ್ ಆಗೋ ತರ ಮಾಡ್ಲಿ, ಸ್ವಲ್ಪ ಟೈಮ್ ಕೊಡ್ಲಿ, ನೋಟಿಸ್ ಕೊಡಬೇಕು, ಎಚ್ಚರಿಕೆ ಕೊಡಬೇಕು, ಇಲ್ಲ ಪೊಲೀಸರು ಬಂದು ಮಾಡಬೇಕು. ಒಂದೇ ಸತಿ ಬಂದು ಹೊಡೆದಾಕಿದ್ರೆ ಪಾಪ ಲೇಬರ್ಸು ಸಿಗೋದಿಲ್ಲ. ಬೆಂಗಳೂರಿನ ವಿಜಯನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಯಿತು. ಈ ವೇಳೆ ಪೊಲೀಸರು ಹಾಗೂ ವ್ಯಾಪಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಇನ್ನು ನಿನ್ನೆ ರಾತ್ರಿಯೇ ಸ್ವತಃ ಸಚಿವ ಕೃಷ್ಣ ಬೈರೇಗೌಡ ನೈಟ್ ರೌಂಡ್ಸ್ ಹಾಕಿದ್ರು. ಔಟರ್ ರಿಂಗ್ ರೋಡ್ಗೆ ಇಳಿದು ಅಧಿಕಾರಿಗಳ ಬೆವರಿಳಿಸಿದ್ರು. ರಸ್ತೆ ಗುಂಡಿ, ಚರಂಡಿ, ಫುಟ್ಪಾತ್ ಒತ್ತುವರಿ ಬಗ್ಗೆ ಪರಿಶೀಲನೆ ಮಾಡಿದ್ರು. ಈ ಸೈಡ್ PWSSB ಅಗದಿದ್ದಾರೆ ಅಂತ. ಈಗ PWSSB ಇಲ್ಲ ಸರ್, ನಮ್ಗೇನು ಗೊತ್ತಿಲ್ಲ, ನಾವಂತೂ ಅಗದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆ ಕೇಳ್ತಾ ಇದ್ದೀನಿ. ಈಗ ಕೇಳಿದ್ರೆ, ಆಗ್ಲೇ ಕೇಳಿದ್ರೆ PWSSB ಅಂತಾರೆ, ಈಗ ಕೇಳಿದ್ರೆ KPTCL ಅಂತಾರೆ, ಅಲ್ಲಿ ಕೇಳಿದ್ರೆ ಬೆಸ್ಕಾಮ್ ಅಂತಾರೆ. ಯಾರು ಇಲ್ಲ, ಬರೀ OFC. ಯಾರಿಗೆ PWSSB ಅಂದ್ರಲ್ಲ. ಸೊ ಯಾವ್ದು ಬೇಕೋ ಹೆಂಗ್ ಬೇಕೋ ತಿರುಗಿಸಿ ಹೇಳ್ಬೋದು. ವ್ಯಾಪಾರಿಗಳು ಮುಖ್ಯ ರಸ್ತೆಯಲ್ಲೇ ವ್ಯಾಪಾರ ಮಾಡಬೇಕಾ ಅಂತ ಸಚಿವ ಕೃಷ್ಣ ಬೈರೇಗೌಡ ಪ್ರಶ್ನಿಸಿದ್ರು. ಬೀದಿಯಲ್ಲಿ ವ್ಯಾಪಾರ ಮಾಡೋರು ಅವ್ರೇನು ವ್ಯಾಪಾರ ನಿಲ್ಲಿಸಬೇಕಾಗಿಲ್ಲ. ಮೇನ್ ರೋಡ್ ಬಿಟ್ಟು ಪಕ್ಕದ ರೋಡಲ್ಲೇ ಹೋಗಿ ವ್ಯಾಪಾರ ಮಾಡಿಕೊಳ್ಳಿ. ಮೇನ್ ರೋಡಲ್ಲೇ ವ್ಯಾಪಾರ ಮಾಡುವುದೇನಾದರೂ ಮೂಲಭೂತ ಹಕ್ಕು ಇದೆಯಾ? ಪಕ್ಕದ ರೋಡ್ನಲ್ಲಿ ವ್ಯಾಪಾರ ಮಾಡಿದರೆ ಜೀವನ ನಡೆಯೋದಿಲ್ವಾ? ಬೀದಿ ಬದಿ ವ್ಯಾಪಾರಿಗಳೇನಲ್ಲ, ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಯಾರೇ ಇದ್ರು ಇವತ್ತು ಕೆಲವು ತೋರಿಸಿದ್ದೇನೆ. ಅಲ್ಲಿ ಮುಂದ್ಗಡೆ ಅಂಗಡಿನೇ ಕಟ್ಕೊಂಡು ಬಂದ್ಬಿಟ್ಟವ್ರೆ, ಅದೆಲ್ಲ ತೆರವು ಮಾಡಿ ಅಂತ ಹೇಳಿದ್ದೇನೆ. ಬೆಂಗಳೂರಿನಲ್ಲಿ 300 ಜನ ವರ್ಷಕ್ಕೆ ಪಾದಾಚಾರಿಗಳು ಸಾಯ್ತಾ ಇದ್ದಾರೆ ಆಕ್ಸಿಡೆಂಟಲ್ಲಿ. ಯಾಕೆ ಸಾಯ್ತಾ ಇದ್ದಾರೆ? ಫುಟ್ಪಾತ್ ಮೇಲೆ ನಡೆಯೋಕ್ಕೆ ಜಾಗ ಇಲ್ಲ. ಇಂದು ವಿಕಾಸಸೌಧದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ GBA ಕಾರ್ಯಕಾರಿ ಸಮಿತಿ ಸಭೆ ಆಯಿತು. ಸಭೆಯಲ್ಲಿ ಮಾತನಾಡಿದ ಸಚಿವರು, ವಹಿಸಿಕೊಂಡ ಜವಾಬ್ದಾರಿಗೆ ನ್ಯಾಯ ಒದಗಿಸದೆ ಹತ್ತಿದ ಕುದುರೆಯನ್ನ ಇಳಿಯೋ ಜಾಯಮಾನ ನನ್ನದಲ್ಲ ಅಂದಿದ್ದಾರೆ. ಬೆಂಗಳೂರಿನ ವ್ಯವಸ್ಥೆಯನ್ನ ಸಂಪೂರ್ಣ ಸುಧಾರಿಸಬೇಕಿದೆ ಅಂತ ಅಧಿಕಾರಿಗಳಿಗೆ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಈ ಸಮಸ್ಯೆ 30-40 ವರ್ಷಗಳ ಈ ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಒಂದು ಪ್ರಯತ್ನ ಆದರೂ ಆಗಬೇಕು, ವ್ಯವಸ್ಥಿತ ಪ್ರಯತ್ನ ಆಗಬೇಕು, ಇನ್ಸ್ಟಿಟ್ಯೂಷನಲ್ ಸೊಲ್ಯೂಷನ್ ಆಗಬೇಕು ಅಂತ. ಔಟರ್ ರಿಂಗ್ ರೋಡ್ ಅಭಿವೃದ್ಧಿಗೆ ಸಿಎಂ 400 ಕೋಟಿ ನೀಡಿದ್ದಾರೆ. ಏನೆಲ್ಲ ಅಭಿವೃದ್ಧಿ ಮಾಡಬಹುದು ಎಂಬುದರ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಪರಿಶೀಲನೆ ನಡೆಸಿದ್ದಾರೆ. ಅನಿಲ್ ಜೊತೆ ನಟರಾಜ್, TV9 ಬೆಂಗಳೂರು.